ಜೈಪರಾಗ ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರಾಗ ಆನಮಲೆ ಜೇನುಮಲೆ ಮುತ್ತಮಲೆ ಗುಲಗಂಜಮಲೆ 77 ಮನೆಗಳ ತಪ್ಪದ ನಾಟ್ಯ ಆಡುವಂತ ನಮ್ಮಪ್ಪಾದಿ ತುಮಲೈ ಮಾಧವ ಪಾದಕೊಂಸಾರಿ ಉಘೇನೆ ಬಸವೇಶ್ವರ ಪಾದಕ್ಕೆ ಮಾದೇಶ್ವರ ಪಾದಕ್ಕೆ ಮಂಟೇ ಸ್ವಾಮಿಯವರ ಪಾದಕ್ಕೆ ಮಹಾಗಣಪತಿ ಪಾದಕ್ಕೆ ಮಾರಮ್ಮ ತಾಯಿ ಪಾದಕ್ಕೆ ಗುರುಕಂಬಳೇಶ್ವರ ಪಾದಕ್ಕೆ ಶಿವರಾತ್ರೀಶ್ವರ ಪಾದಕ್ಕೆ ಚನ್ನಬಸವ ಸ್ವಾಮಿಗಳವರ ಪಾದಕ್ಕೆ ಮಲೈ ಮಾದೇಶ್ವರ ಪಾದಕ್ಕೆ ಶಿವರಾತ್ರೀಶ್ವರ ಪಾದಕ್ಕೆ ಹರಗ ದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿ ಮಂಟೆ ಸ್ವಾಮಿಯವರ ಪಾದಕ್ಕೆ ಮಂಗಳ್ಳಿ ಮಲ್ಲೇಶ್ವರನ ಪಾದಕ್ಕೆ ವೀರಭದ್ರೇಶ್ವರನ ಪಾದಕ್ಕೆ ಮತ್ತು ರುಕಾತೇಶ್ವರಿ ತಾಯಿ ಪಾದಕ್ಕೆ ಭುಜಂಗೇಶ್ವರ ಪಾದಕ್ಕೆ ಮಲೈ ಮಾದೇಶ್ವರ ಪಾದಕ್ಕೆ ಕಂಬಳೇಶ್ವರ ಪಾದಕ್ಕೆ ಕೂಗದೇದವರ ಪಾದಕ್ಕೆ ಮತ್ತೆ ಯಾವ ದೇವ್ರಿಗಾರ ಕೂಗ್ರ ಒಂಚೂರು ಒಳ್ಳೆ ದೇವ್ರಗಳ ಕಂಡ ಕೂತಿದ್ದೀರಲ್ಲ, ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಸಾದ ವಿನಿಯೋಗ ಮಾಡಿ ಭಗವಂತನ ಈ ಒಂದು ಭವ್ಯವಾದಂತ ತಾಯಿಯ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಅಲಂಕಾರ ಮಾಡಿ ಇವತ್ತು ಸನೇಶ್ವರನ ಒಂದು ಪುಣ್ಯ ಕಾರ್ಯಕ್ರಮವನ್ನು ನಮ್ಮ ದೇಮಳ್ಳಿ ಗ್ರಾಮ ಚಾಮರಾಜನಗರ ತಾಲೂಕಿನ ದೇಮಳ್ಳಿ ಗ್ರಾಮದಲ್ಲಿ ಶ್ರೀಮತಿ ಜಯಂತಿ ಮತ್ತು ಶ್ರೀ ಶಿವಮಲ್ಲಪ್ಪನವರು ಮಕ್ಕಳು ಸೊಸೆಯಂದರು ಮೊಮ್ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಬಂಧು ಬಳಗದವರು ನಂಟಿಷ್ಟಗಳಾದಿಯಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಈ ಸನೇಶ್ವರನ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಥಮದಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಜೋರಾಗಿ ಹೋಗ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಶನಿದೇವರ ಪಾದಕ್ಕೆ, ಮಲೈಮಾಲೇಶ್ವರ ಪಾದಕ್ಕೆ, ಮೂಗೂರ್ತಿ ಮಹಾದೇವಿ ಪಾದಕ್ಕೆ, ಬಸವೇಶ್ವರನ ಪಾದಕ್ಕೆ, ವೀರಭದ್ರೇಶ್ವರನ ಪಾದಕ್ಕೆ, ಉಗೇ ಮತ್ ಮಲ್ಲಯ್ಯ. ಯಾಕಂದ್ರೆ ಇಂಥ ಕಥೆ ಮಾಡೋ ಜಾಗಕ್ಕೆ 3 ಜನ ಮಾರರು ಬರ್ತಾರಂತೆ. ಈಗಾಗಲೇ ಒಂದೇ ಮಾರಿ ಬಂದ್ಬಿಟ್ಟವಳಪ್ಪ, ತಿಂದು ಬಿಟ್ಟವ್ರೆ ಎಲ್ಲ. ಈ ಮೊಟ್ಟ ಮೊದಲು ಬರ್ತಕ್ಕಂಥವಳು ಯಾರಪ್ಪ ಅಂದ್ರೆ ತೂಕುಡಿಸೋ ಮಾರಿ. ಇವಳು ಬಂತು ಅಂದ್ರೆ ಕಣ್ಣು ಮುಚ್ಚುತ್ತಾ ಬಿಡ್ತಾ ಇರ್ತದೆ. 1ನೇ ಮಾರಿ ಪ್ರಭಾವ. ಈ 1ನೇ ಮಾರಿ ಬಂತು ಅಂದಲ್ಲ, ಅವ್ರ ಅಕ್ಕ 2ನೇಳು ಬತ್ತಾಳಂತ ಹಿಡ್ಕೊಳಕ್ಕೆ ಎಡಾಳ್ಬೇಕು. ವಾ ಅಲ್ಲ ಆಡೋ ಮಾರಿ, ಇತ್ತಿಂದು ಅಲ್ಲಾಡ್ಕೊಂಡು ಅತ್ತ ಬೀಳೋದು, ಅತ್ತಿಂದು ಅಲ್ಲಾಡ್ಕೊಂಡು ಇತ್ತ ಬೀಳೋದು. ಈ 2ನೇ ಮಾರಿ ಬಂತು ಅಂದಲ್ಲ, ಅವ್ರ ಅಕ್ಕ 3ನೇ ಬತ್ತಾಳ ಅಂತ ಅವಳು ಬಂತು ಅಂದ್ರೆ ನಮ್ಮ ಕಥೆಯಲ್ಲೇ ಬಿಟ್ಟಾಕೆ. ಅವಳು ಯಾರು ಗೊತ್ತೇ, ಉದುರ್ಸೋ ಮಾರಿ ಅಂತ ಅವಳ ಹೆಸರು. ಇನ್ನೂ ಮಾರರು ಬಂದಲ್ಲಿ ಇನ್ನೇನು ಬರವತ್ತಾಗಿದೆ. ಅದಕ್ಕೆ ಎಲ್ಲ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ. ಉಗೇ ಮಾತ್ ಮಲ್ಲಯ್ಯ, ಮಂಟೇ ಸ್ವಾಮಿಯವರ ಪಾದಕ್ಕೆ, ಹರಗದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ. ಈ ಪ್ರಮುಖವಾದಂತ ಮಾರಮ್ಮ ತಾಯಿ ಮಂಟೇ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತರನ್ನ ಆರಾಧಿಸ್ತಾ ಪೂಜಿಸ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಗುರುಕಂಬಳೇಶ್ವರ ಮಠದ ಯಾವ ಚನ್ನಬಸವ ಮಹಾಸ್ವಾಮಿಗಳವರು ಈ ಗ್ರಾಮಕ್ಕೆ ಬಹಳ ಬೇಕಾದಂತ ಗುರುಗಳಾಗಿದ್ದವರು. ಈ ಗ್ರಾಮ ಅಂದರೆ ಅವರಿಗೆ ಅವಿನಾವ ಭಾವ ಸಂಬಂಧ. ಇಂಥ ಪವಿತ್ರವಾದಂಥ ಗ್ರಾಮದಲ್ಲಿ ಅಪಾರವಾದಂಥ ಶಕ್ತಿ ಕೀರ್ತಿಯನ್ನು ತುಂಬಿದಂಥ ಗುರುಗಳನ್ನ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಕಂಬಳೇಶ್ವರನ ಭಕ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಅದಕ್ಕೆ ಮೊದಲು ಮಂಟೇ ಸ್ವಾಮಿಯವರ ಪವಿತ್ರವಾದಂಥ ಈ ಪುಣ್ಯ ಗೀತೆಯನ್ನು ಹಾಡುವುದರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ದಿವಸ ನಮಗೆ ನಿಮಗೆಲ್ಲರಿಗೂ ಕೂಡ ಆ ಜಗದೋದ್ಧಾರಕನಾಗಿರ್ತಕ್ಕಂಥ ಭಗವಂತ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಕ್ತಿಯಿಂದ ಬೇಡ್ತಾ ಇವತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಎಲ್ಲ ಅಣ್ಣ ತಮ್ಮಂದಿರಿಗೂ ಶರಣೆಯರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭವಾಗಲಿ ಅಂತ ಭಕ್ತಿಯಿಂದ ಕೇಳ್ತಾ ಉಗೇ ಮಾತ್ಮಲ್ಲಯ್ಯ, ಉಗೇ ಮಾಯಿಕಾರ, ಬಸವೇಶ್ವರನ ಪಾದಕ್ಕೆ, ಮಲೈಮಾದೇಶ್ವರನ ಪಾದಕ್ಕೆ, ಮಂಟೇ ಸ್ವಾಮಿಯವರ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ದೊಡ್ಡಂತಾಯಿಯವರ ಪಾದಕ್ಕೆ, ಉಗೇ ಮಾತ್ಮಲ್ಲಯ್ಯ, ಉಗೇ ಮಾಯಿಕಾರ. ಸ್ವಾಮಿಯವರ ಪಾದಕ್ಕೆ, ಬಸವೇಶ್ವರ ಪಾದಕ್ಕೆ, ಮಲೈಮಾದೇಶ್ವರನ ಪಾದಕ್ಕೆ, ಉಗೇ ಮಾತ್ಮಲ್ಲಯ್ಯ. ಕಳ್ಳಿಯಾಲು 3 ಕಣ್ಣಿಗ, ಯಜ್ಞದಾಲು 6 ಗಂಡುಗ ಸೇವಿಸಿ, ಬಗ್ಗಲಾರದ ಅಲಗೂರು ಪಾಂಚಾಳಗೇರಿಯ ಬಗ್ಗಿಸಿದ ಘನ ನೀಲಿ ಸಿದ್ದಪ್ಪಾಜಿ ನಿಮಗೆ ಶರಣೋ. ಮಂಟೇ ಸ್ವಾಮಿಯವರ ಪಾದಕ್ಕೆ, ಶನಿದೇವರ ಪಾದಕ್ಕೆ. ಪರಂಜೋ
ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆಯ್ಯ ಕಾಪಾಡೋ ಮಂಟೇದ ಲಿಂಗಯ್ಯ ನೀ ಕಾಪಾಡೋ ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆಯ್ಯ ನೀ ಕಾಪಾಡೋ ಮಂಟೇದ ಲಿಂಗಯ್ಯ ನೀ ಕಾಪಾಡೋ ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ದೇಶದಿಂದ ಉರಿಯ ಕಂದಾಯ ಮತ್ತು ದಕ್ಷಿಣಗೆ ಬಂದ ನಮ್ಮ ಸ್ವಾಮಿ ಮಠೇದ ಸ್ವಾಮಿ ಹೌದು ನಮ್ಮ ಸ್ವಾಮಿ ಮಠೇದ ಸ್ವಾಮಿ ರಾಜ ಬೊಪ್ಪಣ್ಣಪುರದ ಗುರುವೇಗೌಡನ ಮನೆಯ ರಾಜ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆಯ್ಯ ನೀ ಕಾಪಾಡೋ ಮಂಟೇದ ಲಿಂಗಯ್ಯ ನೀ ಕಾಪಾಡೋ ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಕಲ್ಯಾಣ ಹೋಗಿ ಶರಣ ಬಸವಣ್ಣನವರ ನಿಜ ಭಕ್ತಿಗೆ ನೀಡಲಿದೆ ಸ್ವಾಮಿ ನಮ್ಮ ಸ್ವಾಮಿ ಮಠೇದ ಸ್ವಾಮಿ ನಮ್ಮ ಸ್ವಾಮಿ ಮಠೇದ ಸ್ವಾಮಿ ರಾಜಪ್ರಾತಿ ಮಾತಯ್ಯನ ಕಥೆಯಲ್ಲಿ ಕರೆತಂದು ಗಾರುಡಿಗರ ಕಥೆಯಲ್ಲಿ ಪಡೆದ ಸ್ವಾಮಿ ಮಂಟೇದ ಸ್ವಾಮಿ ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆಯ್ಯ ನೀ ಕಾಪಾಡೋ ಮಂಟೇದ ಲಿಂಗಯ್ಯ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ಸಕ್ಕರೆಯ ಪಟ್ಟಣದ ಗುರುಹಿರಿ ಬಸಪ್ಪನವರ ಅವಳಿ ಮಕ್ಕಳನ್ನು ಪಡೆದ ನಮ್ಮ ಸ್ವಾಮಿ ಮಠೇದ ಸ್ವಾಮಿ ನಮ್ಮ ಸ್ವಾಮಿ ಮಠೇದ ಸ್ವಾಮಿ ತೆಂಕಲದ ಜಗಹಣ್ಣ ಬಲ್ಲದ ಜಗದಮ್ಮ ತೆಂಕಲದ ಜಗಹಣ್ಣ ಕಟ್ಟಿದ ಸ್ವಾಮಿ ನಂಬೇದ ಸ್ವಾಮಿ ನಮ್ಮ ಸ್ವಾಮಿ ಮಠೇದ ಸ್ವಾಮಿ ಪರಂಜ್ಯೋತಿ ಮಂಟೇದ ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆಯ್ಯ ನೀ ಕಾಪಾಡೋ ಮಂಟೇದ
ನಮ್ಮ ಸ್ವಾಮಿ ಮಠದ ಸ್ವಾಮಿ ಮಡಿವಾಳ ಮಾತಯ್ಯನವರ ಸತ್ತ ಮಕ್ಕಳ ಪಡೆದು ಕೆಂಪಾಚಾರಿಯ ಮಗನ ಸಿದ್ದಪ್ಪಾಜಿಯ ಮಾಡಿ ಬೊಮ್ಮೆಗೌಡನ ಪುರದಿ ನೆನೆಸಿದ ಸ್ವಾಮಿ ನಮ್ಮ ದೇವ ಸ್ವಾಮಿ ಕಾಪಾಡು ಲಿಂಗಯ್ಯ ನಿನ್ನ ನಂಬಿನ ಬಂದಿರುವೆನಯ್ಯ ನೀ ಕಾಪಾಡು ನೀ ಕಾಪಾಡು ಪರಂಜ್ಯೋತಿ ಮಣ್ಮೇರ ಲಿಂಗಯ್ಯ ಶನಿದೇವರ ಮಾರ್ಗಕ್ಕೆ ನೀಲವಲ್ಲವನ ಮಾರ್ಗಕ್ಕೆ ತುಳಸಿ ಪೂಜೆ ಮಾರ್ಗಕ್ಕೆ ಹೇಮಳ್ಳಿ ಕ್ಷೇತ್ರಾಧಿಪತಿಯ ಮಾರ್ಗಕ್ಕೆ ಬಸವೇಶ್ವರನ ಮಾರ್ಗಕ್ಕೆ ಮಲೈಮಾದೇಶ್ವರನ ಮಾರ್ಗಕ್ಕೆ ಎಲ್ಲರೂ ಇವತ್ತು ಭಕ್ತಿಯಿಂದ ಪೂಜೆ ಮಾಡ್ತಾ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗ್ತಾ ಇವತ್ತು ಸ್ವಾಮಿಯ ಕಥೆಯನ್ನು ಕೇಳೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಪಾವನರಾಗೋಣ ಅಂತ ಬನ್ನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ನಮಸ್ಕರಿಸುತ್ತಾ ಶನೇಶ್ವರನ ಪಾದಕ್ಕೆ ವಂದಿಸಿ ಈ ದಿನ ನಮ್ಮ ದೇಮಹಳ್ಳಿ ಗ್ರಾಮದಲ್ಲಿ ಶ್ರೀಮತಿ ಜಯಂತಿ ಮತ್ತು ಶಿವಮಲ್ಲಪ್ಪ ಮತ್ತು ಅವರ ಕುಟುಂಬ ವರ್ಗದವರು ಸೇರಿ ಈ ಶನೇಶ್ವರನ ಕಥಾಕಾಲಕ್ಷೇಪವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಒಂದು ಕಥಾಕಾಲಕ್ಷೇಪವನ್ನು ನಡೆಸಿಕೊಡಲು ಬಂದಿರತಕ್ಕಂಥ ನಮ್ಮ ಬದನವಾಳು ಬಸವರಾಜ ಶಾಸ್ತ್ರಿಯವರ ಸುಪುತ್ರರಾದಂಥ ಶಿವಕುಮಾರ್ ಶಾಸ್ತ್ರಿಯವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಈ ಕಥಾಕಾಲಕ್ಷೇಪವನ್ನು ನಡೆಸುವವರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನು ಕುಟುಂಬ ವರ್ಗದವರಿಂದ ನೆರವೇರಿಸುತ್ತಾ ಇದೆ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂಥ ಶಿವಕುಮಾರ ಶಾಸ್ತ್ರಿಯವರಿಗೆ ಧನ್ಯವಾದಗಳು. ಈಗ ಅವರ ಜೊತೆಯಲ್ಲಿ ಆಗಮಿಸಿರುವಂಥ ಜಗದೀಶ್ರವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೆ. ಹಾಗೂ ಕ್ಯಾಶುವ ವಾದಕರಾದಂಥ ಗುರುಕುಮಾರ್ ಅವರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ತಬಲಾ ಮಾಸ್ಟರ್ ನಾಗೂರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ತಾಳವಾದ್ಯದ ಲೋಕೇಶ್ವರವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಅವರ ಸಹಪಾಠಿಯಾಗಿ ಬಂದಿರತಂಥ ಸಂದೇಶರವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಹಾಗೆ ಅವರ ಸಹಪಾಠಿಯಾಗಿ ಬಂದಿರತಕ್ಕಂಥ ವಸಂತ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಗ್ರಾಮಸ್ಥರು ಹಾಗೂ ನೆರೆಹೊರೆಯ ಗ್ರಾಮಸ್ಥರು ಮತ್ತು ಭಕ್ತಾದಿಗಳಿಗೂ ಮತ್ತು
ಗ್ರಾಮದ ಯಜಮಾನರುಗಳಿಗೂ ಗೌಡರುಗಳಿಗೂ ಹೃತ್ಪೂರ್ವಕವಾದಂಥ ಹಾಗೂ ಈ ನಮ್ಮ ಮೂಡಲಗ್ರಾರದ ಗುಡ್ಡಪ್ಪನವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಭಕ್ತಾದಿಗಳಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಶ್ರೀ ಶನೇಶ್ವರನಲ್ಲಿ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಹಾಗೂ ನಮ್ಮ ಗ್ರಾಮದ ಸ್ವಾಮೀಜಿಯವರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕೋಮಿನವರು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಈ ಒಂದು ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಶನೇಶ್ವರನ ಪಾದದಲ್ಲಿ ನಮಸ್ಕರಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಶನೇಶ್ವರ. ಶಿವನಾಗಪ್ಪನವರು ಭಾಳ ಚೆನ್ನಾಗಿ ಸ್ಫುಟವಾಗಿ ಮಾತನಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ನಮ್ಮ ಈ ಗ್ರಾಮದ ಪೂಜ್ಯರು ಮತ್ತು ಮೂಡ್ಲಗ್ರಾರ ಶನೇಶ್ವರ ಸ್ವಾಮಿ ಗುಡ್ಡಪ್ಪನವರು ಮತ್ತು ಎಲ್ಲ ಕಲಾವಿದರುಗಳು ಗುರುಹಿರಿಯರ ಅಕ್ಕಪಕ್ಕ ಗ್ರಾಮಗಳಿಂದ ಬಂದಿರತಕ್ಕಂಥ ನೂರಾರು ಜನ ಎಲ್ಲ ಭಕ್ತಮಾಶ್ರಯರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸೋದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಎಲ್ರಿಗೂ ಕೂಡ ಈ ಕುಟುಂಬ ವರ್ಗದವರ ಪರವಾಗಿ ಬಯಸ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಭಗವಂತ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಈಗ ಭಕ್ತಿಯಿಂದ ಆಚರಣೆ ಮಾಡೋಣ. ಈ ದಿವಸ ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಶನೇಶ್ವರರ ಶಪಥ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ನಮ್ಮ ಗುರು ಕಂಬಳೀಶ್ವರರ ಒಂದು ಗೀತೆಯ ಜೊತೆಯಲ್ಲಿ ನಾವೀಗ ಕಾರ್ಯಕ್ರಮ ಪ್ರಾರಂಭಿಸೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಶರಣಾಗತ ರಕ್ಷಕನೇ ಶರಣಾಗತ ರಕ್ಷಕನೇ ಕರುಣಾಳು ಗುರು ಕಂಬಳೀಶನೇ ನಿನ್ನಯ ಚರಣ ಕಮಲದಡಿಯಲ್ಲಿ ಶಿರವಾಗುವೆವು ರಕ್ಷಿಸೋ ಎಮ್ಮನ ವರದ ಕಾರುಣ್ಯ ಪ್ರಭು ನೀನು ಗುರು ಕಂಬಳೇಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೇಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೇಶ. ಗುರುವೇ ತಾನಾಗಿ ಬಂದವನೇ, ಗುರುವೇ ತಾನಾಗಿ ಬಂದವನೇ, ಹರನಾದೇಶಕ್ಕೆ ಸರಿಸಮನೆ. ಗುರುವೇ ತಾನಾಗಿ ಬಂದವನೇ, ಹರನಾದೇಶಕ್ಕೆ ಸರಿಸಮನೆ. ಗುರುಮಲ್ಲೇಶನ ಸದ್ಗುಣ ಪ್ರಿಯನೇ, ಪ್ರಭು ನೀನು ಗುರು ಕಂಬಳೀಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ, ಕಾರುಣ್ಯ ಪ್ರಭು ನೀನು ಗುರು ಕಂಬಳೀಶ.
ಗುರು ಸಿದ್ಧಲಿಂಗೇಶ ಹರಚನ್ನ ಬಸವಣ್ಣ, ಗುರು ಸಿದ್ಧಲಿಂಗೇಶ ಹರಚನ್ನ ಬಸವಣ್ಣ, ಧರೆಗಿದ್ದ ಪ್ರಭುವು ನೀನಲ್ಲವೇನೋ. ಧರೆಗಿದ್ದ ಪ್ರಭುವು ನೀನಲ್ಲವೇನೋ, ಹರಭಕ್ತಿಯನ್ನು ಬೆಳಗಿ ಧರೆಯಲ್ಲಿ ಬಂದೆ ಗುರುವೇ. ಹರಭಕ್ತಿಯನ್ನು ಬೆಳಗಿ ಧರೆಯಲ್ಲಿ ನೀ ಬಂದೆ, ಗುರುಚಂದ ಬಸವಣ್ಣನ ರೂಪಾಗಿ ನೀನಿದೆ, ಗುರುಚಂದ ಬಸವಣ್ಣನ ರೂಪಾಗಿ ನೀನಿದೆ. ಕಾರುಣ್ಯ ಪ್ರಭು ನೀನು ಗುರು ಗಂಗಣೇಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ. ಕಾರುಣ್ಯ ಪ್ರಭು ನೀನು ಗುರು ಗಂಗಣೇಶ. ನೀರನ್ನು ತಂದವನೇ, ತುಪ್ಪವನೇ ಮಾಡಿ ಮೆರೆದವನೇ. ನೆಪ್ಪಾಗಿ ನೀರನ್ನು ತಂದವನೇ, ತುಪ್ಪವನೇ ಮಾಡಿ ಮೆರೆದವನೇ. ಮುಪ್ಪುರ ವಾಕ್ಯದ ಪ್ರತಿರೂಪನೇ ನಿನ್ನ, ಮುಪ್ಪುರ ವಾಕ್ಯದ ಪ್ರತಿರೂಪನೇ ನಿನ್ನ. ತಪ್ಪದೆ ಪಾಡುವೆವು ಬಾ ಗುರುದೇವನೇ, ನಿನ್ನ ತಪ್ಪದೆ ಪಾಡುವೆವು ಬಾ ಗುರುದೇವನೇ. ಕಾರುಣ್ಯ ಗಂಗಣೇಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ. ಕಾರುಣ್ಯ ಪ್ರಭು ನೀನು ಗುರು ಗಂಗಣೇಶ. ಎಲ್ಲವನ್ನು ಅಲ್ಲವನೇ ಎಲ್ಲರೊಳು ತುಂಬಿಗನೆ, ಎಲ್ಲವನ್ನು ಅಲ್ಲವನೇ ಎಲ್ಲರೊಳು ತುಂಬಿಗನೆ. ಕುಲಗಣರನದೆ ಮರೆಯಾದವನೇ, ಎಲ್ಲವನ್ನು ಅಲ್ಲವನೇ ಎಲ್ಲರೊಳು ತುಂಬಿಗನೆ. ಕುಲಜನರ ಮನದೆ ಮರೆಯಾದವನೇ. ಬಲಿಯ ಭಾವಗಳು ನಲಿದಾಡುತ್ತಿರುವವನೇ, ಸ್ವಲೀಲ ಭಾವಗಳು ನಲಿದಾಡುತ್ತಿರುವವನೇ. ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ, ಮಲ್ಲನ ಮೂಲೆಯೊಳು ನೆಲೆಗೊಂಡ ದೇವನೇ. ಕಾರುಣ್ಯ ಪ್ರಭು ನೀನು ಗುರು ಗಂಗಣೇಶ, ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ. ಕಪಿಲಾ ತೀರದಲ್ಲಿ ನೆಲೆಸಿದ ಯೋಗೀಶ. ಕಾರುಣ್ಯ ಪ್ರಭು ನೀನು ಗುರು ಗಂಗಣೇಶ, ಗುರು ಗಂಗಣೇಶ. ಗುರುಚಂದ ಬಸವೇಶ, ಗುರುವೇ. ಪ್ರಭೋ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಶನಿದೇವರ ಪಾದಕ್ಕೆ, ಹೇಮಳ್ಳಿ ಕ್ಷೇತ್ರಾಧಿಪತಿಯ ಪಾದಕ್ಕೆ. ಇವತ್ತು ಭಕ್ತ ಮಹಂದಾತ ಅಥವಾ ಶನಿಪ್ರಭಾವ ಎಂಬತಕ್ಕಂಥ ಲಕ್ಷ್ಮೀ ಶನೇಶ್ವರ ಶಪಥ ಎಂಬ ಕತೆ. ಶನೇಶ್ವರ ಮತ್ತು ಲಕ್ಷ್ಮಿಗೆ ಯಾಕೆ ಶಪಥ ಬಂತು? ಈ ಮೊದಲನೇ ವರ್ಷ ರಾಜ ವಿಕ್ರಮ, ಎರಡನೇ ವರ್ಷ ರಾಜ ಸತ್ಯವ್ರತ, ಮೂರನೇ ವರ್ಷ ಈ ಲಕ್ಷ್ಮೀ ಶನೇಶ್ವರರ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿ ಪುನೀತರಾಗುವಂಥ ದಿವಸ. ನಾಲ್ಕನೆಯದು ನಳದ ಮಯಂತಿ, ಐದನೆಯದು ಭಕ್ತಪುರೂರವ. ಈ ಪರಮಾತ್ಮನ 5 ಕಥೆಗಳು.
ಇವತ್ತು ಭಕ್ತ ಮಹಂದಾತ ಎಂಬತಕ್ಕಂಥ ಈ ಪುಣ್ಯಕಥೆಯನ್ನ ನಾವೆಲ್ಲರೂ ಕೂಡ ಕೇಳುವಂತ ಸಂದರ್ಭ. ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡುವುದರ ಜೊತೆಗೆ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ ನಮೋ ನಮೋ ಶನಿರಾಜ. ನಮೋ ನಮೋ ಗ್ರಹತೇಜ. ನಮೋ ನಮೋ ಶನಿರಾಜ. ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ ನಮೋ ನಮೋ ಶನಿರಾಜ. ಓಂ ನಮೋ ನಮೋ ಗಣಪತಿ. ನಮೋ ನಮೋ ಶನಿರಾಜ. ಓಂ ನಮೋ ನಮೋ ಗಣಪತಿ. ಕಾಕವಾಹನ ನಮೋ ನಮೋ. ತುಳಸಿ ಪೂಜಿತ ನಮೋ ನಮೋ. ಕಾಕವಾಹನ ನಮೋ ನಮೋ. ತುಳಸಿ ಪೂಜಿತ ನಮೋ ನಮೋ. ಈ ಶುಭವಚಿ ಭಕ್ತೋದ್ಧಾರಕ. ಈ ಶುಭವಚಿ ಭಕ್ತೋದ್ಧಾರಕ ಕಲಿಪುರುಷ ನಿನಗೆ ನಮೋ ನಮೋ. ನಮೋ ನಮೋ ಶನಿರಾಜ. ಓಂ ನಮೋ ನಮೋ ಗಣಪತಿಯ. ಕರುಣಾಭರಣ ನಮೋ ನಮೋ. ದುರಿತ ನಿವಾರಣ ನಮೋ ನಮೋ. ಕರುಣಾಭರಣ ನಮೋ ನಮೋ. ದುರಿತ ನಿವಾರಣ ನಮೋ ನಮೋ. ನೀಲಕವಚಿ ದೇವಾದಿದೇವನೇ. ನೀಲಕವಚಿ ದೇವಾದಿದೇವನೇ. ತಾರಾಮರ ವಾಸ ನಮೋ ನಮೋ.